ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಅಮಾನತು ವಿಚಾರ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆರೋಪ ಬಂದಾಗ ಅವರಾಗಿಯೇ ರಾಜೀನಾಮೆ ಕೊಡಬೇಕು, ತನಿಖೆಗೆ ಅವಕಾಶ ಮಾಡಿಕೊಟ್ಟು ದೋಷ ಮುಕ್ತರಾಗಬೇಕು, ಅವರು ದೋಷಮುಕ್ತರಾದ ಬಳಿಕ ಮುಂದುವರಿಯಬಹುದು, ಗವರ್ನರ್ ಅವರೇ ವಜಾ ಮಾಡಬೇಕಂತೆ ಆದೇಶ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಅಮಾನತು ವಿಚಾರ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಆರೋಪ ಬಂದಾಗ ನೋಡಿ ಅವರು ಮಾತನಾಡೋದು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಆಗ್ಲೇ ಹಿಂದೆ ಕೂಡ ನಾವು ಮಾತನಾಡಿದ್ದೇವೆ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡಬೇಕು. ಆದ್ರೆ ಇಲ್ಲಿ ಎಲ್ಲಾ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವ್ರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದ್ರೆ ಮುಂದೆ ಇದನ್ನ ಸರಿಪಡಿಸ್ಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ, ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಸರ್ಕಾರಿ ನೌಕರಿ ಇದ್ರೆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಸಿಗುತ್ತೆ ಅಂದ್ಬಿಟ್ಟು ಅವ್ರ ಕುಟುಂಬದವ್ರಿಗೆ. ಸೊ ಇವತ್ತೇನಾಗಿದೆ, ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಅ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡ್ಬೇಕಾಗ್ತದೆ. ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡ್ಬೇಕಾಗುತ್ತೆ. ನೋಡಿ, ಇದ್ರ ಬಗ್ಗೆ ಆಗ್ಲೇ ಹಿಂದೆ ಕೂಡ ನಾವು ಮಾತನಾಡಿದ್ದೇವೆ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ